ಆಲಿಸಿ ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪರವಾಗಿ ಮಾಜಿ ಸಚಿವ ಭೈರತಿ ಬಸವರಾಜ್ ಮತಯಾಚನೆ ಕಾರ್ಯಕ್ರಮದಲ್ಲಿ ಭಾಗಿ. ಹೌದು, ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿವರ್ತನೆಯಾಗಿರುವ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಹಾವೇರಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಉಭಯ ಜಿಲ್ಲೆಗಳ ಪ್ರತಿ ಗ್ರಾಮ ಮಟ್ಟದಲ್ಲಿ ಭರ್ಜರಿ ಮತಯಾಚನೆ ಪ್ರಾರಂಭ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಸಾಥ್ ನೀಡಿರುವ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಹಾಗೂ ಹಲವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತಯಾಚನೆ ನಡೆಸಿದರು. ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿಸಲು ನಿಮ್ಮ ಪ್ರಾಶಸ್ತ್ಯದ ಮತವನ್ನು ಕಮಲದ ಬಟನ್ ಒತ್ತುವ ಮೂಲಕ ಬಸವರಾಜ ಬೊಮ್ಮಾಯಿ ಅವರನ್ನು ಅತ್ಯಧಿಕ ಮತಗಳಿಂದ ಆರಿಸಿ ತನ್ನಿ ಎಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮತದಾರರಲ್ಲಿ ವಿನಂತಿಸಿದರು. ಈ ಸಂದರ್ಭದಲ್ಲಿ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಕ್ಕಿರಿ ಶಿರಟ್ಟಿಹಳ್ಳಿ, ಶಿರಹಟ್ಟಿ ಮಂಡಳ ಅಧ್ಯಕ್ಷ ಸುನೀಲ್ ಮಹಾಂತ ಶೆಟ್ಟರ್, ಸಣ್ಣ ವೀರಪ್ಪ ಹಳ್ಳೆಪ್ಪನವರ್, ಶಿರಹಟ್ಟಿ ನಗರ ಘಟಕದ ಅಧ್ಯಕ್ಷ ನಾಗರಾಜ್ ಲಕ್ಕುಂಡಿ, ಒಬಿಸಿ ಮೋರ್ಚಾ ಅಧ್ಯಕ್ಷ ರಾಮಣ್ಣ ಕಂಬಳಿ, ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಅಕ್ಬರ್ ಸಾಬ್ ಯಾದಗಿರಿ, ನಾಗರಾಜ್ ಅಕ್ಕೂರ್, ರವಿ ದಂಡಿನ್, ಅಶೋಕ್ ಒರವಿ, ಜೀತು ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಹಳಷ್ಟು ವಿಷಯಗಳನ್ನು ಅವರು ಸಹಿತ ಇವತ್ತು ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲರ ಅಭ್ಯರ್ಥಿಗಳಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮಗೆಲ್ಲರಿಗೂ ಗೊತ್ತಿದೆ. ಈ ಭಾಗದಲ್ಲಿ ನಮ್ಮ ಜಿಲ್ಲೆಗೂ ಸಹಿತ ಅತ್ಯಂತ ಪರಿಚಯ ಇರುವಂತಹ ವ್ಯಕ್ತಿ. ಬಹಳಷ್ಟು ಯೋಜನೆಗಳನ್ನ ಇವತ್ತು ನೀರಾವರಿ ಯೋಜನೆಗಳನ್ನ ತಂದುಕೊಟ್ಟಿದ್ದು ಯಾರಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಅಂತ ಹೇಳ್ಬೋದು. ಇವತ್ತಿನ ದಿನ ಸಾಸನವಾಡಿ ಇಟಗಿ ಯೋಜನೆಗಳನ್ನ ತಂದುಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸಾಹೇಬರು. ಅದ್ರ ಜೊತೆಯಲ್ಲಿ ಇವತ್ತು ಕೆರೆ ತುಂಬಿಸೋ ಯೋಜನೆಗಳಾಗಿರ್ಬೋದು, ಕಕ್ಕೂರು ಏತ್ ನೀರಾವರಿ ಆಗಿರ್ಬೋದು, ಜಾಲವಾಡಿಗೆ ಏತ್ ನೀರಾವರಿಯನ್ನ ತಂದುಕೊಟ್ಟಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಹಿಂದಿದ್ದ ಸಮಯದಲ್ಲಿ ಕೊಟ್ಟಿದ್ದಾರೆ. ಅದೇ ತರ ನಮಗೆಲ್ಲರಿಗೂ ಸಹಿತ ಇವತ್ತು ಬಹಳಷ್ಟು ಯೋಜನೆಗಳು ಅಂದ್ರೆ ಸಿಸಿ ರೋಡ್ ಆಗಿರ್ಬೋದು, ಇವತ್ತು ಇಲ್ಲಿರುವಂತ ಹೊಳಿಗೆ ಹತ್ಕೊಂಡಿರುವಂತ ಕೆಲವೊಂದಿಷ್ಟು ಗ್ರಾಮಗಳಿಗೆ ಇವತ್ತು ಸಾಸಲವಾಡದಲ್ಲಿ ಇವತ್ತೊಂದು ಗಡ್ಡಿ ಸಂಬಂಧಪಟ್ಟಂಗ ಒಂದು ಹಳೆಯ ನಮ್ಮ ಏನು ಸಂಸದರು ಶಿವಕುಮಾರ್ ಉದಾಸಿ ಸಾಹೇಬರು ಸಹಿತ ಅಲ್ಲೇ 5 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಅಲ್ಲೇ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇದೇ ಸಾಸರವಾಡ ಗ್ರಾಮದಲ್ಲಿ ಸಹಿತ ಮಾಡಿದ್ದಾರೆ. ಇನ್ನ ನಮಗೆಲ್ಲರೂ ಗೊತ್ತಿರುವಾಗ ಇವತ್ತಿನ ನಡೀತಾ ಇರೋ ಚುನಾವಣೆ ಭಾರತ ದೇಶದ ಚುನಾವಣೆ, ಭಾರತ ಭದ್ರತೆಯ ಒಂದು ಚುನಾವಣೆಯನ್ನು ನಾವು ಇವತ್ತು ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರುವಾಗ ನರೇಂದ್ರ ಮೋದಿ ಅವರು ಕೊಟ್ಟಂತ ಯೋಜನೆಗಳು ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನ್ನದೇ ಆದಂತ ಯಾವ ಯೋಜನೆಗಳನ್ನ ಉಚಿತವಾಗಿ ಕೊಡ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದೆ ಆ ಯೋಜನೆಗಳಿಂದ ನಮ್ಮ ಜನ ಎಷ್ಟು ಲೆವೆಲ್ಗೆ ಬೇಸತ್ತಾರಂದ್ರೆ ಇವತ್ತು ಈ ಭಾಗದಲ್ಲಿ ಒಂದು ಬಸ್ ಬರ್ಬೇಕಂದ್ರೆ ಬಸ್ ಬರದೇ ಇರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ರಸ್ತೆಗಳಾಗಿರ್ಬೋದು, ಬಸ್ಗಳು ಬಹಳಷ್ಟು ಬಸ್ಗಳು ಇವತ್ತು ನಿಂತು ಬಿಟ್ಟಿದಾವೆ. ಬಸ್ ನಾವೇನು ಡಿಪೋ ನೋಡಿದ್ವಿ ಅಂದ್ರೆ ಒಂದು 30-40 ಬಸ್ಗಳು ಅಲ್ಲೇ ನಿಂತಿರುವಂತದ್ದನ್ನ ಕೇಳ್ತೀನಿ. ಅದಕ್ಕೊಂದು ಸ್ಪೇರ್ ಪಾರ್ಟ್ಸ್ ಟೈರ್ ಕೊಡದೇ ಇರುವಂತ ವ್ಯವಸ್ಥೆಗಳು ಇವತ್ತು ಸರ್ಕಾರ ನಡೆದು ಬರ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತಿಷ್ಟು ಬರಗಾಲ ಇದ್ರೂ ಸಹಿತ ಕುಡಿಯೋ ನೀರಿನ ಒಂದು ಆಕಾರವನ್ನ ತಾವೆಲ್ಲ ನೋಡಿದೆ. ಬಾಜು ಇದ್ದು ಹೊಳಿ ಹೆಂಗ್ ಬತ್ತಿತ್ತು, ಏನೇನಾಗಿದೆ ಪರಿಸ್ಥಿತಿನ, ನಮ್ಮ ಜನರು ಏನೇನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅದೆಲ್ಲವೂ ಸಹಿತ ಇಲ್ಲಿರುವಂತ ಭಾಗದ ಜನರು ಸಹಿತ ಇವತ್ತು ನಾವೆಲ್ಲರೂ ಅನುಭವಿಸಿದ್ವಿ. ಇವತ್ತಿನ ದಿನ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ನಾವೆಲ್ಲರೂ ಸಹಿತ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸುವಂತ ಕಾರ್ಯನ ಇವತ್ತು ಮಾಡಬೇಕಾಗಿದೆ. ಇವತ್ತು ಈ ಸರ್ಕಾರ ಬಂದ ನಂತರ 10 ತಿಂಗಳಾಯ್ತು, ಇನ್ನೂವರೆಗೂ ಸಹಿತ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ಕೂ ಸಹಿತ ಹಣವನ್ನು ಬಿಡುಗಡೆ ಮಾಡಿಲ್ಲ. ಯಾವುದೇ ಬರೀ ಸುಳ್ಳು ಹೇಳ್ಕೊಂಡು ಹೋಗುವಂತ ಕಾರ್ಯನ ಮಾಡ್ತಾ ಇದೆ. ಇಲ್ಲ ನಾವು ಜನರಿಗೆ ಕೊಡ್ತಾ ಇದೀವಿ, ಜನರಿಗೆ ಅಂದ್ರೆ ಉಚಿತ ಭಾಗ್ಯದಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಎಷ್ಟು ಜನಕ್ಕೆ ಆ ಉಚಿತ ಭಾಗ್ಯ ಕೊಡ್ತಾ ಇದೆ ಅನ್ನೋದನ್ನ ನಾವು ಒಂದು ಸಲ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಬರ್ತಾ ಇದೋ ಇಲ್ಲ ಅನ್ನೋದನ್ನ ಸಹಿತ ನೋಡ್ಕೋಬೇಕಾಗಿದೆ. ಇವತ್ತು 5% ಸಹಿತ ಆ ಉಚಿತ ಭಾಗ್ಯಗಳು ಮುಟ್ಟಿಲ್ಲ. 1 ತಿಂಗಳು ಕೊಟ್ಟರೆ ಮತ್ತೊಂದು ತಿಂಗಳು ಅದನ್ನ ಮಿಸ್ ಮಾಡ್ತಾ ಇದ್ದಾರೆ. ಡಿವೈಡ್ ಮಾಡ್ಕೊಂಡು ಕೊಡುವಂತ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಬೇಕಾದ್ರೆ ಒಂದ್ಸಲ ತೆಗೆದು ನೋಡಿ. ಈಗ 1ನೇ ತಿಂಗಳ ಬಂದಿದೆ, 2-3ನೇ ತಿಂಗಳ ಕೊಡಂಗಿಲ್ಲ. ಏನಾಗೈತೆ ಅಂದ್ರೆ ನಿಮ್ ಬ್ಯಾಂಕಿಂದ ಏನೋ ಸಮಸ್ಯೆ ಆಗೈತ್ರಿ ಅನ್ನೋ 1ನೇ ತಿಂಗಳು ಬಂದಾಗ ಸಮಸ್ಯೆ ಆಗಿಲ್ಲ, 2ನೇ ತಿಂಗಳ 3ನೇ ತಿಂಗಳದಾಗ ಸಮಸ್ಯೆ ಬರುತ್ತಂತ ಜನರು ಮತ್ತೆ ಇವತ್ತು ತಾಯಿಲ್ರು ಏನ್ ಆ ಬ್ಯಾಂಕಿಗಳಿಗೆ ಅಲ್ದಾಡುವಂತ ಪರಿಸ್ಥಿತಿನ ಇವತ್ತು ಸರ್ಕಾರ ತಂದುಕೊಟ್ಟಿದೆ. ಹಾಗಾಗಿ ನಾವೆಲ್ಲ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ನಮಗೆ ಯಾರು ಗ್ಯಾರಂಟಿ ಇಲ್ಲ, ನಮ್ಮ ಮೋದಿ ಗ್ಯಾರಂಟಿ ಇದೆ. ಇವತ್ತು ಇಷ್ಟೆಲ್ಲ ಹೈವೇಗಳನ್ನ ನಾವು ನೋಡಿದ್ದೀವಿ. ಹೈವೇಗಳು ಎಷ್ಟು ಪ್ರಮಾಣದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿದೆ. ಇವತ್ತು ಏರ್ಪೋರ್ಟ್ಗಳು, ವಿಮಾನ ನಿಲ್ದಾಣಗಳು ಡೆವಲಪ್ಮೆಂಟ್ ಆಗಿದ್ದನ್ನು ನೋಡ್ಬೋದು. ಇವತ್ತು ರೈಲ್ವೆಗಳನ್ನ, ಇವತ್ತು ರೈಲ್ವೆ ಟ್ರ್ಯಾಕ್ ಡಬಲ್ ಟ್ರ್ಯಾಕ್ಗಳು ಆಗಿದೆ, ಅವೆಲ್ಲ ತಂದು ಕೊಟ್ಟಿದ್ದು, ರೈಲ್ವೆ ಸ್ಟೇಷನ್ಗಳು ತಂದು ಕೊಟ್ಟಿದ್ದು, ಅವೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಇವತ್ತು ಮೋದಿ ಸರ್ಕಾರದಿಂದ. ಮೊನ್ನೆ ಹಿಂದಿರುವಂತ ನಮ್ಮ ಸರ್ಕಾರ 2 ಯೋಜನೆಗಳನ್ನ
ಹಾಕಿತ್ತು. ಒಂದು ಯಲುಗಿ ಮತ್ತು ಗದಗ ರೈಲ್ವೆ ಆಗ್ಬೇಕನ್ನೋದನ್ನ 660 ಕೋಟಿಗೂ ಹೆಚ್ಚು ದುಡ್ಡನ್ನ ಅವತ್ತು ತೆಗೆದಿಟ್ಟಿತ್ತು. ಅದನ್ನು ಸಹಿತ ಸರ್ಕಾರ ತನ್ನ ಖಾತೆಯಿಂದ ಆ ದುಡ್ಡನ್ನ ತಕ್ಕೊಂಡು ಕಾಂಗ್ರೆಸ್ ಸರ್ಕಾರ ಯುಟಿಲೈಸ್ ಮಾಡಿತ್ತು. ಅದ್ರ ಜೊತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಏನ್ ಸಿರಟ್ಟಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಅದನ್ನು ಸಹಿತ ಮಾಡ್ಲಿಕ್ಕೆ ಬಸವರಾಜ ಬೊಮ್ಮಾಯಿ ಸಾಹೇಬರು ತಮ್ಮ ಬಜೆಟ್ ಅಲ್ಲಿ ಅದ ದುಡ್ಡನ್ನ 63 ಕೋಟಿ ರೂಪಾಯಿಯನ್ನ ಕಾಯ್ದಿರಿಸಿದ್ರು. ಅದನ್ನು ಸಹಿತ ತಕ್ಕೊಂಡಿದ್ದಾರೆ. ಮೊನ್ನೆ ದಿನ ಘೋಷಣೆ ಮಾಡಿದ್ದಾರೆ, ಬಟ್ ಅದ್ರ ಬಗ್ಗೆ ಯಾವುದೇ ತರ ಮಾತುಗಳು ಇಲ್ಲ. ಅದನ್ನ ಕೊನೆ ಬಜೆಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಅದನ್ನು ಸಹಿತ ಮಾಡಿದ್ರು. ಮಾಗಡಿ ಕೆರೆಗೆ ಸಂಬಂಧಪಟ್ಟ ದಿನ ಅಡ್ಡಾಡಕತ್ತೀವಿ. ಮಾಗಡಿ ಕೆರೆಗೆ ಮೊದಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿಲ್ಲ, ಅದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇನ್ನೂವರೆಗೂ ಅದನ್ನ ಅಭಿವೃದ್ಧಿ ಮಾಡಿಲ್ಲ. ಹಾಗಾಗಿ ಇವತ್ತೇನು ಸರ್ಕಾರಗಳು ಘೋಷಣೆ ಕೊಟ್ಟಿದೆ ಅವೆಲ್ಲವೂ ಸಹಿತ ಸುಳ್ಳು ಘೋಷಣೆಗಳನ್ನ ಕೊಡ್ಕೊಂಡು ಹೋಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಗಳು ಇನ್ನೂವರೆಗೂ ಸಹಿತ ಮಾಡಿಲ್ಲ, ಆಗ್ತಾನೂ ಇಲ್ಲ. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಎಚ್ಚೆತ್ಕೊಂಡು ಈ ಬರುವಂತಹ ಈಗೇನು ನಾಳೆ 7ನೇ ತಾರೀಕು ಚುನಾವಣೆ ನಡೀತಾ ಇದೆ, ಮತದಾನವನ್ನು ಹಾಕ್ತಾ ಇದ್ದೀವಿ. ಅವತ್ತಿನ ದಿನ ತಾವೆಲ್ಲರೂ ಸಹಿತ ನಮ್ಮ ಅಭ್ಯರ್ಥಿಗಳಂತ ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ನಾವು ಆಯ್ಕೆಯನ್ನ ಮಾಡುವಂತದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮತ್ತು ಮೋದಿಜಿ ಅವರ ಕೈಯನ್ನ ಬಲಪಡಿಸುವಂತದ್ದು ಮತ್ತು 3ನೇ ಬಾರಿ ಮತ್ತೊಮ್ಮೆ ಅವರನ್ನ ಪ್ರಧಾನಮಂತ್ರಿ ಮಾಡುವಂತ ಕೆಲಸ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ದಯವಿಟ್ಟು ತಮ್ಮೆಲ್ಲ ಮತದಾರ ಬಂಧುಗಳು ಕೇಳ್ಕೊಳ್ಳೋದಷ್ಟೇ, ನೀವೆಲ್ಲರೂ ಸಹಿತ ನನಗೆ ಯಾವ ತರ ಮತವನ್ನು ಮಾಡಿದ್ದೀರಿ. ಸುಮಾರು 28,600ಕ್ಕೂ ಹೆಚ್ಚು ಮತವನ್ನು ಹಾಕಿ ತಾವೇನು ಆಯ್ಕೆ ಮಾಡಿದ್ದೀರಿ. ಅದಕ್ಕಿಂತ ಹೆಚ್ಚು ಮತಗಳಿಂದ ಬಸವರಾಜ ಬೊಮ್ಮಾಯಿ ಸಾಹೇಬರನ್ನ ಈ ಕ್ಷೇತ್ರದಿಂದ ತಾವು ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಮ್ಮ ಭೈರತಿ ಬಸವರಾಜ್ ಸರ್ ಬಂದಿದ್ದಾರೆ. ಅವರು ಸಹಿತ ನಿಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಸಹಿತ ಮತದಾನ ಮಾಡ್ರಿ, ಮತದಾನ ಮಾಡಿಸಿರಿ ಅಂತ ತಮ್ಮಲ್ಲಿ ಕೇಳ್ಕೊಂಡು ನಾನು 2 ಮಾತಾಡ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಎಲ್ಲ ಸಮಾಜದ ಬಂಧು